ನಮಸ್ಕಾರ ವೀಕ್ಷಕರೇ, ನಾವು ಹೊರಟಿರೋದು ಇವತ್ತು ಪಂಢರಾಪುರದಲ್ಲಿರೋ ಪಾಂಡುರಂಗ ವಿಠಲನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಮಹಾರಾಷ್ಟ್ರದ ಸೊಲ್ಲಾಪುರಿಂದ 71 ಕಿಲೋಮೀಟರ್. ಈ ದೇವಸ್ಥಾನದಲ್ಲಿರೋ ವಿಗ್ರಹ ಯಾರೂ ಕೆತ್ತಿದ್ದಲ್ಲ, ಸ್ವತಃ ಭಗವಂತನೇ ಒಂದು ಇಟ್ಟಿಗೆಯ ಮೇಲೆ ಕಲ್ಲಿನ ರೂಪದಲ್ಲಿ ನಿಂತಿರೋದು ಉದ್ಭವ ಮೂರ್ತಿ. ಪುಂಡಲೀಕನ ಭಕ್ತಿಗೆ ಮೆಚ್ಚಿ ವೈಕುಂಠದಿಂದ ಆ ವಿಷ್ಣುವೇ ಪಂಢರೀಪುರಕ್ಕೆ ವಿಠಲನ ರೂಪದಲ್ಲಿ ಬಂದು ನೆಲೆಸಿರೋವಂಥದ್ದು. ಪುಂಡಲೀಕ ಯಾರು ಮತ್ತು ಅವನ ಭಕ್ತಿಗೆ ಹೇಗೆ ವಿಷ್ಣು ವಿಠಲನ ರೂಪ ತಾಳಿ ಪಂಢರೀಪುರಕ್ಕೆ ಬಂದಿದ್ದು ಅಂತ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2 ಸಾಲುಗಳು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎತ್ತಲೋ ಪಯಣ ಸಾಗಿದೆ ಜೀವನ, ಭಗವಂತನ ದರ್ಶನ ಮಾಡಿದೊಡನೆ ಈ ಮನುಜನ ಜೀವನ ಪಾವನ. ನಾವು ಬರ್ತೀವಿ ಅಂತ ಗೊತ್ತಾಗಿ ಪಂಢರಪುರಕ್ಕಿಂತ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದೇ ಹರಿದಾಕ್ಬಿಟ್ಟವ್ರೆ. ಇವಾಗೇನು ನೋಡ್ತಾ ಇದ್ದೀರಾ, ಇದೇನೇ ಚಂದ್ರಭಾಗ ನದಿ. ಪಂಢರೀಪುರ ಮೇಲ್ಭಾಗದಿಂದ ನೋಡಿದ್ರೆ ಇದು ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸ್ತದೆ. ಅದಕ್ಕೋಸ್ಕರ ಚಂದ್ರಭಾಗ ನದಿ ಅಂದ್ಬಿಟ್ಟು ಕರೀತಾರೆ ಇದಕ್ಕೆ. ಪಂಢರೀಪುರಕ್ಕೆ ಬಂದ ಕೂಡಲೇ ಸ್ವಾಗತ ಕೋರಿದ್ದೆ ನಮಗೆ ಈ ಪಕ್ಷಿಗಳು. ಇವಾಗ ನೆಕ್ಸ್ಟ್ ಹೋಗೋದೆ ನಾವು ಚಂದ್ರಭಾಗ ನದಿ ಹತ್ರ. ಬನ್ನಿ ಚಂದ್ರಭಾಗ ನದಿ ಹತ್ರ ಹೋಗೋಣ. ಈ ಚಂದ್ರಭಾಗ ನದಿಯಲ್ಲಿ 3 ಸಾರಿ ಆ ಪಾಂಡುರಂಗ ವಿಠಲನ ಹೆಸರು ಹೇಳ್ತಾ 3 ಸಾರಿ ಮುಳುಗೆದ್ರೆ ನಮ್ಮ ಪಾಪಗಳೆಲ್ಲ ಕಳೀತವೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇಲ್ಲೇನು ನೋಡ್ತಿದ್ದೀರೋ ಜನ, ಈ ಸಾಲು ಆ ಪಾಂಡುರಂಗ ವಿಠಲನ ದರ್ಶನ ಮಾಡೋಕ್ಕೆ ಅಂತಲೇ ನಿಂತಿರೋದು. ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಗರ್ಭಗುಡಿ ಒಳಗಡೆ ಹೋಗಿ ಆ ಪಾಂಡುರಂಗ ವಿಠಲನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಬರೋ ವಾಡಿಕೆ. ಪಾಂಡುರಂಗನ ದರ್ಶನ ಮಾಡಿಕೊಂಡು ಹಂಗೆ ಪಕ್ಕದಲ್ಲಿ ರುಕ್ಮಿಣಿ ದೇವಿ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬರಬೇಕು ಅಂದರೆ ಕನಿಷ್ಠ 4 ಅವರ್ ಬೇಕು ಇದಕ್ಕೆ. ಇಲ್ಲಿ ಮೊಬೈಲೆಲ್ಲ ಅಲೌಡ್ ಇರಲ್ಲ, ಅದಕ್ಕೆ ಅಂತಲೇ ಒಂದು ಕೌಂಟ್ರ್ ಇರುತ್ತೆ. ಅಲ್ಲಿ ಹೋಗಿ ನಾವು ಮೊಬೈಲ್ ಕೊಟ್ಟು ಅವ್ರ ಹತ್ರ ಟೋಕನ್ ತಗೊಂಡ್ರೆ ಒಂದು ನಂಬರ್ ಕೊಡ್ತಾರೆ. ನೆಕ್ಸ್ಟು ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಮೊಬೈಲ್ ತೊಗೋಬೋದು. ಈಗೇನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನದಲ್ಲೇ ಪುಂಡಲೀಕನ ಒಂದು ವಿಗ್ರಹ ಐತೆ. ಹಾಗೆ ಸಂತ ತುಕಾರಾಮ ಅವ್ರದ್ದು ಸುಧಾ ಅಲ್ಲೊಂದು ವಿಗ್ರಹ ಐತೆ. ತಂದೆ ತಾಯಿ ಸೇವೆ ಮಾಡ್ತಾ ಇರೋದಂದು ಒಂದು ಫೋಟೋನ ಅಲ್ಲಿ ಹಾಕವ್ರೆ. ಇವಾಗೇನು ನೋಡ್ತೀರಿ ಆದರೂ ಈ ಪಂಢರೀಪುರಕ್ಕೆ ವೈಕುಂಠದಿಂದ ಆ ವಿಷ್ಣುವೇ ವಿಠಲನ ರೂಪ ತಾಳಿ ಬಂದು ನಿಂತಿರೋದು. ಇವನ ದರ್ಶನ ಪಡೆಯೋಕ್ಕೆ ಅಂತಲೇ ದೇವಾನುದೇವತೆಗಳೇ ಅದೃಶ್ಯ ರೂಪದಲ್ಲಿ ಬರ್ತಾರೆ. ಹೀಗೆ ಪಂಢರಾಪುರದಲ್ಲಿ ಅನೇಕ ಕಥೆಗಳು ಹಿರಿಯರು ಹೇಳ್ತಾರೆ. ಇದೆಲ್ಲ ಮುಗಿಸ್ಕೊಂಡು ನೀವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬತ್ತು ಅಂದರೆ 20 ರೂಪಾಯಿ ಇದು ಟೋಕನ್ ಅಲ್ಲೇ ಕೊಡ್ತಾರೆ. ಅಲ್ಲೇ ಪ್ರಸಾದ 2 ಲಡ್ಡು ಕೊಡ್ತಾರೆ, 20 ರೂಪಾಯಿ ಒಂದು ಪ್ಯಾಕು. ಪ್ರಸಾದ ಬೇಕು ಅಂದರೆ ನೀವು ಅಲ್ಲೆಲ್ಲ ತಗೋಬೋದು. ಇದು ನನ್ನ ಮೊದಲನೆಯ ವಿಡಿಯೋ ಆಗಿದ್ದು, ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಬಟನ್ ಒತ್ತಿ. ಹಾಗೆ ಮುಂದೆ ನನಗೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ.